ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ತಾಲೂಕು ಕಚೇರಿ ಆವರಣದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಶಾಸಕರಾದ ಜಿಕೆ ವೆಂಕಟಶಿವಾರೆಡ್ಡಿರವರು ಹಾಗೂ ತಹಶೀಲ್ದಾರ್ ಸುಧೀಂದ್ರರವರು ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ನಂತರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಡಾ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ಬೆಳ್ಳಿ ರಥದ ಭವ್ಯ ಮೆರವಣಿಗೆ ನಡೆಯಿತು. ಶಾಸಕರು ಈ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆಯ ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಮತ್ತು ಗಣ್ಯರು ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ಸ್ವೀಕರಿಸಿದರು. ತಹಶೀಲ್ದಾರ್ ಸುಧೀಂದ್ರ ಮಾತನಾಡಿ, ಅಂಬೇಡ್ಕರ್ ಅವರು ನೀಡಿದ್ದ ಸಂವಿಧಾನವು ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಮಾನತೆ ಮತ್ತು ಹಕ್ಕುಗಳನ್ನು ಒದಗಿಸಿದೆ. ಅವರ ತತ್ವಗಳನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು. ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಮಾತನಾಡಿ, ಬಾಬಾ ಸಾಹೇಬರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ, ಅವರು ಇಡೀ ಭಾರತದ ಮಹಾನ್ ನಾಯಕ. ಇಂದು ಎಲ್ಲ ಸಮುದಾಯದವರು ಒಟ್ಟಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಸಂತೋಷದ ವಿಷಯವೆಂದರು. ಕಾರ್ಯಕ್ರಮದ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂಭ್ರಮಾಚರಣೆಯಲ್ಲಿ ತಾಲೂಕು ಮಟ್ಟದ ಎಲ್ಲ ಇಲಾಖಾಧಿಕಾರಿಗಳು, ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಅಂಬೇಡ್ಕರ್ ಅವರ ಹೋರಾಟ ಮತ್ತು ಸಾಧನೆಯನ್ನು ಸ್ಮರಿಸುವ ಮೂಲಕ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನಗೊಂಡಿತು. ದೇಶಾದ್ಯಂತ ನಾವೆಲ್ಲರೂ ಕೂಡ ಭಕ್ತಿಯಿಂದ ಗೌರವದಿಂದ ಆಚರಣೆಯನ್ನ ನಾವು ಮಾಡ್ತೇವೆ. ಇವತ್ತು ನಮ್ಮ ಶ್ರೀನಿವಾಸಪುರದಲ್ಲಿ ಒಂದು ಹಬ್ಬದ ಸ್ಪರ್ಧೆ ಇದೆ. ನಾನು ತಿಳ್ಕೊಳ್ತಾ ಆ ಬಂಧಕ್ಕೆ ಜನರ ಉತ್ಸಾಹ, ಯುವಕರ ಉತ್ಸಾಹ ಎಲ್ಲ ಸಮಾಜದಲ್ಲೂ ಅದು ವಿಶೇಷತೆ. ಅಂಬೇಡ್ಕರ್ ಅವರ ವಿಶೇಷತೆ ಎಲ್ಲ ಸಮುದಾಯದಲ್ಲೂ ಈ ಒಂದು ಹೆಚ್ಚಿನ ಸಮುದಾಯದವರಿಗೂ ಆದರೂ ಕೂಡ ಎಲ್ಲ ಸಮುದಾಯದವರು ಇಡೀ ಮಾನವ ಜನಾಂಗಕ್ಕೆ ಅವರು ನಾಯಕರು. ಅನೇಕ ವಿಷಯಗಳನ್ನ ತಹಸೀಲ್ದಾರ್ ಸುಧೀಂದ್ರವರು, ಚಂದ್ರಕಲವರು ಮತ್ತೆ ನಮ್ಮ ಆನಂದಿ ಬಹಳ ಅದ್ಭುತವಾಗಿ ವಿಷಯಗಳನ್ನ ಅವರು ಅಂಬೇಡ್ಕರ್ ಅವರ ವಿಷಯಗಳನ್ನು ತಿಳಿಸಿದ್ದಾರೆ. ಇವತ್ತು ಯುಗಾದಿ ಅಂದ್ರೆ ಭಾರತದ ಶತಶತಮಾನಗಳ ಸಹಸ್ರಮಾನಗಳ ನಮ್ಮ ಸಂಸ್ಕೃತಿಯಲ್ಲಿ ಇದು ಹೊಸ ಹುಟ್ಟಿನ ದಿನ. ಇಂತಹ ಸೌರಮಾನ ಯುಗಾದಿಯ ದಿನ ನಮ್ಮ ದೇಶದಲ್ಲಿ ಉಗಮವಾದ ಮಹಾನ್ ಚೇತನ, ಹೊಸ ಶಕವನ್ನು ಆರಂಭಿಸಿದ ಚೇತನ ಅಂದ್ರೆ ಅವತ್ತಿಂದ ಕೇವಲ ಕಾಸ್ಟಲ್ ರೀತಿಯಲ್ಲಿ ಕರಾವಳಿ ಪ್ರದೇಶದಲ್ಲಿ ಏನು ಯುಗಾದಿ ಮಾಡ್ತಾ ಇದ್ರು, ಇಡೀ ದೇಶದ ಯುಗಾದಿ ಮಾಡುವಂತಹ ಒಂದು ಪರಿವರ್ತನೆ ಆಯಿತು ಈ ಮಹಾಪುರುಷನ ಜನನದಿಂದ. ಅದಕ್ಕಾಗಿ ಈ ದಿನ ಒಂದು ಮಹತ್ವದ ದಿನ. ನಾವು ನಮ್ಮ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತೀವಿ, ಆದರೆ ನಮ್ಮ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ, ಹೇಗೆ ಅವರು ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು 90% ತೆಗೆಯೋದು, ಇವತ್ತೊಂದು PhD ಮಾಡೋದು ಒಂದು ದೊಡ್ಡ ವಿಷಯನೇ ಅಲ್ಲ. ಆದರೆ ಚತುಷ್ಷಷ್ಟಿ ಕಲೆಗಳನ್ನ ಉಳಿಸ್ಕೊಂಡು ಏನೇನೂ ಬಿಡಬಾರ್ದು, ಜಗತ್ತಿನಲ್ಲಿರೋದು ಯಾವುದನ್ನು ಬಿಡಬಾರ್ದು ಅಂತ ಕಲಿತ ಏಕೈಕ ವ್ಯಕ್ತಿ ಅಂದ್ರೆ 64 ಕಲೆ, ಚತುಷ್ಷಷ್ಟಿ ಕಲೆಗಳಲ್ಲಿ 64 ಕಲೆಗಳು. ಆ 64 ವಿದ್ಯೆಗಳನ್ನ ಕಲಿತ ಏಕೈಕ ಆಧುನಿಕ ವ್ಯಕ್ತಿ ಅಂದ್ರೆ ನಮ್ಮ ಮಹಾನ್ ಭಾವರು ಬಾಬಾ ಸಾಹೇಬರು.